ಎಲ್ಲರೂ ಬಂದು ಇಲ್ಲಿ ಹರಕೆ ಹೊತ್ಕೊಂಡ್ ಬರ್ತಾರೆ. ಭಕ್ತಾದಿಗಳು ಭಾರಿ ಭಾರಿ ಜನ ಬರ್ತಾರೆ. ನಮ್ಮ ಮನಸ್ಸಿಗೆ ಏನು ಅನ್ಕೊಂತೀವಿ ಅದು ಕೆಲಸ ಆಗುತ್ತೆ. ಇದು ಗಂಗಮ್ಮನ ಪೂಜೆ. ಇದು ಮಾಡೋದ್ರಿಂದ ಮಕ್ಕಳು ಮರಿ ಎಲ್ಲ ಆಗ್ತವೆ. ಎಲ್ಲರೂ ಬಂದು ಇಲ್ಲಿ ಹರಕೆ ಹೊತ್ಕೊಂಡ್ ಬರ್ತಾರೆ. ಹರಕೆ ಹೊತ್ಕೊಂಡ್ ಬಂದು ಇಲ್ಲಿ ಗಂಗಮ್ಮನ ಪೂಜೆ ಮಾಡ್ತಾರೆ. ಆಮೇಲೆ ಇದು 45 ವರ್ಷದಿಂದನೂ ಇದೇ ಪದ್ಧತಿ ನಡೆಸ್ಕೊ ಬಂದ್ದಾರೆ. ಇದನ್ನ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಮಕ್ಕಳಾಗದಿರೋಗೆ ಮಕ್ಕಳಾಗುತ್ತೆ. ಅಪ್ಪನೇ ಕೇಳ್ತಾರೆ ಅವರು ಎಡ ಬಲ. ಭಕ್ತಾದಿಗಳು ಭಾರಿ ಭಾರಿ ಜನ ಬರ್ತಾರೆ. ಬಲ ಎಡ ಅಂತ ಕೇಳ್ತಾರೆ. ಎಷ್ಟೋ ಜನಕ್ಕೆ ಭಾರಿ ಒಳ್ಳೇದಾಗೈತೆ. ದೂರದಿಂದ ಬರ್ತಾರೆ. ನಾವು ಸುಮಾರು ಹುಡುಗರಿಂದ ಹತ್ತಿದ ಮೇಲೆ ಸುಮಾರು ನಡೀತಾ ಇತ್ತು ಇಲ್ಲಿ ಪೂಜೆ ಪುಸ್ತಕ. ಒಂದು ಹೂನಾರ ಅನ್ನೋದಿರಲ್ಲ. ಅಪ್ಪನೇ ಕೊಡ್ತು ಅಂದ್ರು ಗುರುದೇವ್ರವ್ರಿಗೆ. ಶ್ರೀ ಕಂಚಿರಾಯ ಸ್ವಾಮಿ ಅಂತವ ಊರು ನೀರ್ಗುಂದ ಶಂಕೆ ಮತ್ತೊಂದು ಎದಕೊಂಡಿರ್ತಾರೆ. ಅದರಿಂದ ಅವರು ನೀರು ಹಾಕ್ಸಂತಾರೆ. ಮಕ್ಕಳಾದವ್ರು ಬರ್ತಾರೆ ಸರ್. ಇದು ನಾವು ಸರ್ ನಮಗೆ ನಮ್ಮ ತಾತರ್ಗಂದೆ ಮನೆದೇವ್ರು. ಇದು ನಮ್ಗೆ ಏನಾರು ಒಳ್ಳೇದಾಗಬೇಕು ಅಂದರೆ ಅನಿವಾರ್ಯ. ಮಕ್ಕಳಿಲ್ಲ ಅಂದರೆ ಖಂಡಿತ ನೆರವೇರು ಸರ್ ಆಗುತ್ತೆ. ನಮ್ಮ ಮನಸ್ಸಿಗೆ ಏನು ಅನ್ಕೊಂತೀವಿ ಅದು ಕೆಲಸ ಆಗುತ್ತೆ ಸರ್. ಮಕ್ಕಳಿಲ್ಲ ಅಂದರೆ ಗಂಗಮ್ಮ ಪೂಜೆ ಮಾಡಿ ನೀರು ಹಾಕ್ಸ್ಕೊಂಡು ಹೋದ್ರೆ ಸರ್ ಒಳ್ಳೇದಾಗುತ್ತೆ. ಉದಾಹರಣೆಗಳು ಇದಾವೆ ಸರ್ ನೀವು ನೋಡಿದಂಗೆ? ಸರ್ ಇದ್ದಾವೆ, ಬೇಜನ ಇದ್ದಾವೆ. ನಮ್ಮೂರಾಗೆ ಒಂದು 4-5 ಜನ ಇದ್ದಾರೆ. ನಿಟ್ಟೂರಾಗೆ ಆಗಿದ್ದಾವೆ ಸರ್. ಬಂದು ಪೂಜೆ ಮಾಡ್ಕೊಂಡು ಹೋಗಿ ಖಂಡಿತ ಆಯ್ತು ಸರ್. ಬೇಕು ಮಾಡಬೇಕು, ಮಾಡ್ತಾ ಇದ್ದೀವಿ. ಒಳ್ಳೇದಾಗೈತೆ. ಮಕ್ಕಳಾಗ್ದರು ಮದುವೆ ಆಗ್ದರು ಎಲ್ಲ ಬಂದು ಮಾಡ್ಕೊಂಡು ಹೋಗ್ತಾರೆ. ಅರ್ಕೆ ಮಾಡ್ಕೊಂಡು ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ. ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮಕ್ಕಳಾಗದೇ ಇದ್ದವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮಕ್ಕಳು ಆಗಿದ್ದಾವೆ ಪೂಜೆ ಮಾಡ್ಕೊಂಡು ಹೋದಾಗ. ಪ್ರತಿ ವರ್ಷಕ್ಕೊಂದ್ಸರಿ ಈ ಕಂಚಿರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ. ಇಲ್ಲಿ ಊಟ ಬಂದವ್ರಿಗೆಲ್ಲ ಊಟ ತಿಂಡಿ ಎಲ್ಲ ಅನುಕೂಲ ಮಾಡ್ತಾರೆ. ಭಕ್ತಾದಿಗಳೇ ಬಂದು ಇಲ್ಲಿ ಮಾಡಿಬಿಟ್ಟು ಎಲ್ಲರಿಗೂ ಊಟ ಬಡಿಸಿ ಇದು ಮಾಡ್ಕೊಂಡು ಹೋಗ್ತಾರೆ. ಗಂಗಮ್ಮ ಮಾಡಿದರೆ ಅವರಿಗೆ ಮಕ್ಕಳಿಲ್ಲ ಅಂದವರಿಗೆ ಅನುಕೂಲ ಆಗ್ತಾಯಿದೆ. ಪುರಾತನ ದೇವಸ್ಥಾನ ಇದು.